ಏನು ಬಾಗಲಕೋಟೆಯ ನವನಗರದಲ್ಲಿ ಯಾರೂ ಕೂಡ ಕ್ಷಮಿಸಲಾರದಂತಹ ಒಂದು ಪ್ರಕರಣ ನಡೆದಿರುವಂಥದ್ದು. ಯಾಕಂದರೆ ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಶಿಕ್ಷಕನೇ ಒಂದು ರೀತಿ ಮೃಗೀಯವಾಗಿ ವರ್ತನೆ ಮಾಡಿ ಹಲ್ಲೆ ಮಾಡಿರುವಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಅವ್ರನ್ನ ಈಗಾಗಲೇ ವಶಕ್ಕೆ ತೆಗೆದು ವಿಚಾರಣೆಯನ್ನು ಕೂಡ ನಡೆಸಿದಾಗ ಸ್ಥಳಕ್ಕೆ ಈಗಾಗಲೇ ಅನೇಕ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಮೊದಲನೇದಾಗಿ ಮಹಿಳಾ ಮಕ್ಕಳು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಮಾತನಾಡೋಣ, ಏನೆಲ್ಲ ಆಗಿದೆ ಅಂತಂದು. ಸರಿ, ಈ ಶಾಲೆ ಬಗ್ಗೆ ಹೇಳೋದಾದರೆ ಈ ಘಟನೆ ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ಮತ್ತು ಈಗ ಯಾರನ್ನೆಲ್ಲ ಈಗ ಅಧಿಕಾರಿ ಪೊಲೀಸರ ವಶಕ್ಕೆ ತೆಗೆದುಕೊಂಡಿದ್ದಾರೆ, ಅದ್ರ ಜೊತೆ ಇದಕ್ಕೆ ಲೈಸೆನ್ಸ್ ಇತ್ತಾ ಇಲ್ವಾ, ಹೇಗೆ? ಈ ಘಟನೆ ಗೊತ್ತಾಗಿರೋದು ನನಗೆ 1 ಗಂಟೆ ಮೊದಲು ಸರ್. ನಾವು ಒಂದು ಕಾರ್ಯಕ್ರಮ ಇದ್ದಾಗ ಇವರಿಗೆ ನನಗೂ ಬರಲಿಲ್ಲ, ಇವರು ಗಿರಿಜಾ ಪಾಟೀಲ್ ಅವರಿಗೆ ಮತ್ತು DCP ಅವರಿಗೆ ಫೋನ್ ಬಂತು. ಫೋನ್ ಬಂದ ತಕ್ಷಣ ಅವ್ರು ಬಂದರು. ನಾವು ಕೂಡ ಇಮಿಡಿಯೇಟ್ಲಿ ಇಲ್ಲಿ ಸ್ಟೇಷನ್ಗೆ ಬಂದು ನೋಡಿದಾಗ ಆ ವಿಡಿಯೋ ಕೂಡ ನೋಡಿದ್ದಿಲ್ಲ. ವಿಡಿಯೋ ನೋಡಿದ್ವಿ. ಭಾಳ ಕ್ರೌರ್ಯ ಮೆರೆದಿದ್ದಾರೆ ಸಂಸ್ಥೆಯವರು. ಆ ಒಂದು ಸಿದ್ಧಸಿರಿ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಗೆ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ವತಿಯಿಂದ ಆಗಿದೆ. ಬಟ್ ಇವರೇನು ದಿವ್ಯ ಜ್ಯೋತಿ ಅಂತೇಳಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಅಂತ ಹೇಳ್ತಾರೆ, ಅದಕ್ಕೆ ಯಾವುದೇ ರೀತಿಯಿಂದ ಪರ್ಮಿಷನ್ ತೊಗೊಂಡಿಲ್ಲ. ಆ ಪರ್ಮಿಷನ್ ತೊಗೋಬೇಕಾದ್ರೆ ಮೂಲ ಅಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ನೇತೃತ್ವದಾಗ ಜಂಟಿ ಭೇಟಿ ಮಾಡಿ ಅದು ಸಂಸ್ಥೆ ನಡೆಸೋಕೆ ಯೋಗ್ಯ ಐತಿ ಇಲ್ಲ ಬಿಲ್ಡಿಂಗ್ ಅಂತೆಲ್ಲ ಪರಿಶೀಲನೆ ಮಾಡಿ ಅದನ್ನು ನಾವು ಸರ್ಕಾರಕ್ಕೆ ವರದಿ ಕಳಿಸ್ತೀವಿ. ವರದಿ ಕಳಿಸಿದ ನಂತರ ಅಲ್ಲಿಂದ ಸರ್ಕಾರದ ಪರ್ಮಿಷನ್ ಬರುತ್ತೆ. ಇವರು ಆ ರೀತಿ ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿಲ್ಲ. ಅದು ಅನಧಿಕೃತ ನಡೀತಕ್ಕಂಥ ಶಾಲೆ ಆಗಿದೆ. ಈ ಶಾಲೆನ ನಡೆಸಲಿಕ್ಕೆ ಯಾರಿಂದ ಪರ್ಮಿಷನ್, ಯಾವ ಇಲಾಖೆಯಿಂದ ಮೇನ್ ಪರ್ಮಿಷನ್ ತೊಗೋಬೇಕಾಯ್ತು ಅವ್ರು? ಯಾಕಂದರೆ ಈಗ ನಿಮ್ಮದು ಇಲಾಖೆ ಬೇರೆ ಆಗುತ್ತೆ. ಮತ್ತು ಮಕ್ಕಳ ಶಾಲೆ ನಡೆಸಬೇಕಾದ್ರೆ ನಮ್ಮ ಜಿಲ್ಲಾ ನಮ್ಮದೇನು ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು ಅವರು. ಅದೇ ರೀತಿ ಶಾಲೆ ನಡೆಸಬೇಕಾಗಿರುತ್ತಲ್ಲ, ಶಾಲೆದು ಕೂಡ ಶಿಕ್ಷಣ ಇಲಾಖೆಯನ್ನು ತೊಗೋಬೇಕು. ಎರಡೂ ತೊಗೋಬೇಕು. ವಿಶೇಷ ಶಾಲೆ ಇದು. ಸಾಮಾನ್ಯ ಶಾಲೆ ಆದ್ರೆ ಶಿಕ್ಷಣ ಇಲಾಖೆ ಒಂದೇ ಕೊಟ್ಬಿಡ್ತಾರೆ. ಇದು ವಿಶೇಷ ಶಾಲೆ ಆಗಿರೋದ್ರಿಂದ ಅಲ್ಲಿ ಇದು ಶಿಕ್ಷಣ ಇಲಾಖೆಯಿಂದ ಕೂಡ ಪರ್ಮಿಷನ್ ತೊಗೋಬೇಕು ಶಾಲೆ ನಡೆಸೋಕೆ. ಬುದ್ಧಿಮಾಂದ್ಯ ಮಕ್ಕಳಾಗಿರೋದ್ರಿಂದ ನಮ್ಮ ಹಿರಿಯ ನಾಗರಿಕ ಮತ್ತು ವಿಕಲಚೇತನ ಮತ್ತು ಹಿರಿಯ ಸಬಲೀಕರಣ ಇಲಾಖೆಯಿಂದ ಕೂಡ ಪರ್ಮಿಷನ್ ತೊಗೋಬೇಕು. ಅವರು ಪರ್ಮಿಷನ್ ತೊಗೊಂಡಿಲ್ಲ. ನಾವಲ್ಲಿ ರಿಜಿಸ್ಟ್ರೇಷನ್ ಚೆಕ್ ಮಾಡಿ ನೋಡಿದಾಗ ಅವರ ಒಂದು ಸಂಸ್ಥೆ ಏನಿದೆ, ಸಿದ್ಧಸಿರಿ ಎಂಬ ಸಂಸ್ಥೆ ಏನಿದೆ, ಆ ಸಂಸ್ಥೆಗೆ ಮಾತ್ರ ಅವರು ಈ ಒಂದು ವಿಕಲಚೇತನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತು ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 2016 ಆ್ಯಕ್ಟ್ ಪ್ರಕಾರ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು. ಅಲ್ಲ, ಇಷ್ಟೆಲ್ಲ ಯಾವುದೇ ಪರ್ಮಿಷನ್ ಇಲ್ಲದೇ ಒಂದು ನಗರದಲ್ಲಿ ಪ್ರಮುಖ ಸ್ಥಳದಲ್ಲಿನೇ ಈ ಥರ ನಡೀತೆ, ಹಲ್ಲೆ ಆಗುತ್ತೆ ಅಂತಂದರೆ ಇದು ಅಧಿಕಾರಿಗಳಿಗೆ ಏನು ಗಮನಕ್ಕೆ ಬರಲಿಲ್ವಾ ಅಂತಂದು ಇಷ್ಟು ದಿನ ಏನು ಮಾಡ್ತಾಯಿದ್ರು ಅಂತ ಅಧಿಕಾರಿಗಳು? ಇಲ್ಲ, ಅಧಿಕಾರಿಗಳು ಅಂತ ಹೇಳಿದ್ರೆ ಅವರು ಶಾಲೆ ನಡೆಸೋ ಬಗ್ಗೆ ಅವರು ಹೇಳಿಲ್ಲ. ನಾವು ಶಾಲೆ ನಡೆಸ್ತು ಅಂತ ಹೇಳಿಲ್ಲ, ಸಂಸ್ಥೆ ಬಗ್ಗೆ ಮಾತ್ರ ಹೇಳಿದ್ದಾರೆ ಅವರು. ಸಂಸ್ಥೆ ಬಗ್ಗೆ ಮಾತ್ರ ನೋಡೋದು. ಅವತ್ತು ಅಲ್ಲಿ ನೋಡೋದು ಕೂಡ ಇಲ್ಲ. ಆ ಥರ ಶಾಲೆ ನಡೆಸೋದನ್ನು ಗಮನ ಬಂದರೆ ಖಂಡಿತ ನಾವು ಆ್ಯಕ್ಷನ್ ತೊಗೊತಿದ್ವಿ. ಈಗ ನಾವು ಅಧಿಕೃತವಾಗಿ ನಮ್ಮ ಹತ್ರ ಶಾಲೆಗಳಿದೆ, MR ಶಾಲೆಗಳಿದೆ, 3 ಶಾಲೆಗಳಿದೆ, ಚೆನ್ನಾಗಿ ನಡೀತಾಯಿದೆ ಶಾಲೆಗಳು. ಇದು ಆಮೇಲೆ ಇಲ್ಲಿ ನಮ್ಮ ಜಿಲ್ಲೆ ಮಕ್ಕಳಲ್ಲ ಅವರು. ನಾನೀಗ ಮಕ್ಕಳು ಕೂಡ ನೋಡಿದೆ, ಬೇರೆ ಬೇರೆ ಹೊರ ಜಿಲ್ಲೆಗಳ ಮಕ್ಕಳಿದ್ದಾರೆ ಅವರು. ಬೇರೆ ಬೆಂಗಳೂರು, ಆಮೇಲೆ ಬೇರೆ ಕಡೆಯಿಂದ ಮೈಸೂರು, ಮಹಾರಾಷ್ಟ್ರ, ಹೆಚ್ಚು ಮಹಾರಾಷ್ಟ್ರ ಮಕ್ಕಳಿದ್ದಾರೆ. ಈ ಏನೋ ಒಂದು ಅನುಕೂಲ ಇರ್ತಕ್ಕಂಥ ಪೇರೆಂಟ್ಸ್ ಇರ್ತಾರೆ, ಅಂಥವ್ರ ಮಕ್ಕಳನ್ನ ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳನ್ನ ತಂದುಬಿಟ್ಟಿದ್ದಾರೆ ಅವರು. ಅದು ಈ ಜಿಲ್ಲೆಯ ಮಕ್ಕಳು ಅದರಲ್ಲಿ ನಮ್ಗೆ ಕಂಡು ಬರ್ತಾ ಇಲ್ಲ. ಎಷ್ಟು ಮಕ್ಕಳ ಮೇಲೆ ಹಲ್ಲೆ ಆಗಿದೆ ನೀವು ಇಲ್ಲಿ ಗಮನಿಸಿರೋ ಪ್ರಕಾರ? ನೋಡಿ, 1-2 ಮಕ್ಕಳು ತೋರಿಸ್ತಾ ಇದ್ದಾರೆ. ಅದು ಅಲ್ಲಿ ನೋಡಿದ್ದು 1-2 ಮಕ್ಕಳು. ಬಟ್ ಅವ್ರಿಗೆ 1 ಮಗು ಆದರೂ ಸರಿ, 2 ಮಗು ಆದರೂ ಸರಿ, ಅಲ್ಲೇನೇ ಅದು ಯಾವ ಮಗುಗಾದರೂ ತಪ್ಪೆದು ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅವ್ರ ಮೇಲೆ ನಿಯಮಾನುಸಾರ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು, ಆ ಸಂಸ್ಥೆ ಮೇಲೆ ಕ್ರಮ ಕೈಗೊಳ್ಬೇಕು. ನಾವು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ, ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ, ಮನೆ CO ಸರ್ ಗಮನಕ್ಕೆ ತರ್ತೀವಿ, ಮತ್ತು ನಮ್ಮ ರಾಜ್ಯ ಮಟ್ಟಾಧಿಕಾರಿಗಳ ಗಮನಕ್ಕೆ ತಂದು ಅವರ ನಿರ್ದೇಶನ ಮೇಲೆಗೆ ಖಂಡಿತ ಅವ್ರ ಮೇಲೆ ಕ್ರಮ ವಹಿಸ್ತೀವಿ ಸರ್. ಅಂದರೆ ಈಗ ಪೋಷಕರಂತೂ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾ ಇದ್ದಾರೆ. ಪೋಷಕರು ನಿಮ್ಮಿಂದ ಏನಾದರೂ ದೂರ ಸಲ್ಲಿಸುವಂಥದ್ದಾಗುತ್ತೆ? ಅದನ್ನು ಕೂಡ ನಾವು ಹಿರಿಯ ಅಧಿಕಾರಿಗಳ ಪರ್ಮಿಷನ್ ತೊಗೊಂಡು ಕೊಡ್ತೀವಿ. ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದು ಖಂಡಿತ ಕೊಡ್ತೀವಿ, ಆ್ಯಕ್ಷನ್ ಕೊಡ್ತೀವಿ.